ವೃಷಭ ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ 2026 ಬರೆದಿಟ್ಟುಕೊಳ್ಳಿ. ಇಷ್ಟು ಘಟನೆಗಳು ನಡೆಯುತ್ತೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಪಂಡಿತ್ ಮೋಹನ್ ಗುರುಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೀಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ನೋಡಿ, ಜೀವನದಲ್ಲಿ ನೀವು 2.5 ವರ್ಷದಿಂದ ಭಾಳಷ್ಟು ಸಾಲದಲ್ಲಿ ಸಿಕ್ಕಾಕೊಂಡು ಅವಮಾನಗಳನ್ನು ಅನುಭವಿಸಿಬಿಟ್ಟು ಮತ್ತು ವೈವಾಹಿಕ ಜೀವನದಲ್ಲೂ ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ಮತ್ತು ಬಹಳಷ್ಟು ರೀತಿಯಾದಂಥ ಅವಮಾನಗಳನ್ನು ಆದ ನಂತರವೂ ಕೂಡ ಹೊಸ ಜೀವನಕ್ಕೆ ಕಾಲಿಡುವಂಥ ತಿಂಗಳು ಈ ಒಂದು ತಿಂಗಳು ನಿಮಗೆ ಆಗಿರುತ್ತದೆ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಸೌಂದರ್ಯ ಮತ್ತು ಸಂಗೀತದ ಮೇಲೆ ಮತ್ತು ಕಲೆಯ ಮೇಲೆ ಭಾಳಷ್ಟು ಹೆಚ್ಚಾಗಿ ಆಸಕ್ತಿ ಮೂಡುವಂತಹ ಸಾಧ್ಯತೆಯು ಕೂಡ ಇರುತ್ತದೆ. ಮತ್ತು ಭಾಳಷ್ಟು ಸಂಗೀತದ ಮೇಲೆ ಮತ್ತು ನೀವೇನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಥವಾ ಒಂದು ಒಳ್ಳೆಯ ಹೆಸರನ್ನು ಗಳಿಸಬೇಕು ಅಂತ ಅಂದುಕೊಂಡಿರೋರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಭಾಳಷ್ಟು ಧೈರ್ಯದಿಂದ ಹೆಜ್ಜೆಯನ್ನು ಇಡ್ತಾ ಹೋಗ್ತೀರಾ. ಏನೇ ಕೆಲಸ ಮಾಡಿದ್ರೂ ಕೂಡ 100 ಬಾರಿ ಯೋಚನೆ ಮಾಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿತ್ವ ಸ್ವಭಾವ ನಿಮ್ಮದಾಗಿರುತ್ತದೆ. ಮತ್ತು ನೀವು ಯಾವತ್ತಿಗೂ ಕೂಡ ಅಷ್ಟೇ ಇಷ್ಟು ದಿವಸ ಎಲ್ಲರೊಟ್ಟಿಗೂ ಕೂಡ ಕೈ ಚಾಚಿ ಬೇಡಿಕೊಂಡು ಒಂದು ಕೆಲಸವನ್ನು ಗಿಟ್ಟಿಸ್ಕೊತಾ ಇದ್ರೆ, ಆದರೆ ಇವತ್ತು ಈ ಒಂದು ತಿಂಗಳಿನಿಂದ ಎಲ್ಲವೂ ಕೂಡ ನಿಮ್ಮ ಹಿಂದೆ ಬರುವಂತಹ ಸಾಧ್ಯತೆ ಇದೆ. ಕೆಲವೊಂದು ಶನಿಯ ಪ್ರಭಾವದಿಂದನೂ ಕೂಡ ಬಹಳಷ್ಟು ಅವಮಾನಗಳನ್ನು ಅನುಭವಿಸಿಬಿಟ್ರೆ, ಆದರೆ ಈ ಒಂದು ತಿಂಗಳಿನಿಂದ ನಿಮಗೆ ಬಹಳಷ್ಟು ಅದೃಷ್ಟ ಫಲವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಉದ್ಯೋಗದಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ. ಅಂದರೆ ಕೆಲಸಕ್ಕೆ ಬಹಳಷ್ಟು 2-3 ವರ್ಷದಿಂದ ಕೆಲಸನೇ ಇಲ್ಲದೆ ಭಾಳಷ್ಟು ಮನೆಯಲ್ಲಿ ಕುಳಿತುಕೊಂಡ್ಬಿಟ್ಟಿರ್ತೀರ. ಕೆಲಸಕ್ಕೋಸ್ಕರ ನಿಮಗೆ ಒಂದು ಒಳ್ಳೆಯ ಸೂಚನೆ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಕೆಲಸನೇ ನಿಮಗೆ ಹುಡುಕೊಂಡು ಬರುವಂತಹ ಸಾಧ್ಯತೆ ಇದೆ, ಹಿಂದೆ ಏನು ಪ್ರಯತ್ನ ಪಟ್ಟಿದ್ರಲ್ಲ ಅವರಿಗೆ. ಅಂದರೆ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮಗೆ ಕೆಲಸದಲ್ಲಿ ಈಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನೀವು ಏನು 2.5 ವರ್ಷದಿಂದ ಭಾಳಷ್ಟು ಯಾವುದೇ ಸ್ಯಾಲ್ರಿಯಲ್ಲೂ ಕೂಡ ಹೈಕ್ ಆಗಿರೋದಿಲ್ಲ, ಅಂಥವರಿಗೆ ವಿಶೇಷವಾಗಿ ಸ್ವಲ್ಪ ಸ್ಯಾಲ್ರಿಯಲ್ಲಿ ಹೈಕ್ ಆಗಿ ಮತ್ತು ನೀವು ಅಂದುಕೊಂಡಿದ್ದಕ್ಕಿಂತಲೂ ಒಂದು 10% ಈ ವರ್ಷದಲ್ಲಿ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆಯು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವರಿಗೆ ಅದೃಷ್ಟವೋ ಅದೃಷ್ಟ. ನೀವೇನು ಕೆಲಸಕ್ಕೋಸ್ಕರ ಬಹಳಷ್ಟು ಏನು ಪ್ರಯತ್ನಗಳನ್ನು ಪಟ್ಟಿರ್ತಿರಲ್ಲ, ಆ ಕೆಲಸದಲ್ಲಿ ಭಾಳಷ್ಟು ಅವಮಾನಗಳನ್ನು ಅನುಭವಿಸ್ಬಿಟ್ಟಿರ್ತಾರಲ್ಲ, ಅದೇ ಜಾಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಆರ್ಥಿಕ ಸ್ಥಿತಿಗತಿಗಳು ನೋಡಿದಾಗ ಸಾಲದ ಬಾಧೆಯಿಂದ ನಿವಾರಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ನೋಡಿ, 5% 10% ಸಾಲಗಳನ್ನು ತೆಗೆದುಕೊಂಡು ಇದರಿಂದ ಹೊರಗಡೆನೇ ಬರೋಕ್ಕಾಗದೆ ಜೀವನದಲ್ಲಿ ಇನ್ನೇನು ಮುಗ್ದೇ ಹೋಯ್ತಲ್ಲ ಅಂತ ಅಂದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ದೇವರ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆ ಸಹಾಯ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಹಳೆಯ ಸಾಲಗಳೆಲ್ಲ ಮುಕ್ತಿ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಮನೆಗೆ ನೀವೇನು ಸಾಲಗಳನ್ನು ತೆಗೆದುಕೊಂಡಿರ್ತೀರ ನೋಡಿ, ಅಂತಹ ಸಾಲಗಳೆಲ್ಲ ಮುಕ್ತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಷೇರು ಮಾರುಕಟ್ಟೆಯಲ್ಲಿ ಯಾರು ಹಣವನ್ನು ಹೂಡಿಕೆಯನ್ನು ಮಾಡಿರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭ. ಅಂದರೆ ನೀವು ಈ ಚಿನ್ನಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಟ್ರೇಡಿಂಗ್ಗಳನ್ನು ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಅಂದರೆ 3 ವರ್ಷದಿಂದ 3.5 ಅಥವಾ 2.5 ವರ್ಷದಿಂದ ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಗ್ಗೋಗಿ ಇನ್ನೇನು ಜೀವನವೇ ಮುಗಿದೋಗಬೇಕು ಅನ್ನೋಷ್ಟರಲ್ಲಿ, ಇನ್ನೇನು ಈ ನನ್ನ ಜೀವನವೇ ದೈವಕ್ಕೆ ಅರ್ಪಣೆ ಮಾಡಬೇಕು ಅನ್ನೋಷ್ಟರಲ್ಲೇ ನಿಮಗೆ ಯಾರೋ ಒಬ್ಬರು ಬಂದು ಒಂದು ದೇವರ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ. ಇದನ್ನು ಅವರು ಬಂದು ನಿಮಗೆ ಸಹಾಯ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಅದು ಒಂದು ಹೆಣ್ಣಿನಿಂದ ನಿಮಗೆ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ. ಅಥವಾ ನಿಮ್ಮ ಪ್ರೀತಿಯ ಸಂಗಾತಿ ಬಂದು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ, ಈ ಒಂದು ತಿಂಗಳಿನಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ. ಅಂದರೆ ನೀವು ಏನು 20% 30% ಮಾರ್ಜಿನ್ಗಳನ್ನ ಇಟ್ಕೊಂಡು ವ್ಯವಹಾರವನ್ನು ಮಾಡ್ತಿರ್ತೀರಿ ಅಥವಾ 5% ಇಟ್ಕೊಂಡು ವ್ಯವಹಾರವನ್ನು ಮಾಡ್ಕೊಂಡಿರ್ತೀರ ನೋಡಿ, ನಿಮ್ಮ ಮಾರ್ಜಿನಿಗೆ ತಕ್ಕಂತೆ ನಿಮಗೆ ಲಾಭವಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು.
ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲನೆಯದಾಗಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ಗುರುಗಳೇ, ನಾನು ನಾನ್ ವೆಜ್ ಹೋಟ್ಲನ್ನು ನಡೆಸ್ತಾ ಇದ್ದೀನಿ, ಯಾಕೋ ಒಂದು ಒಂದು 6-7 ತಿಂಗಳಿಂದ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಂತ ಅಂದುಕೊಂಡಿರೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ನೋಡಿ, ನಿಮ್ಮ ವ್ಯಾಪಾರಕ್ಕೆ ಯಾವತ್ತಿಗೂ ಅಷ್ಟೇ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣ ಇರಬೇಕು. ಯಾರ್ದು ನಿಮ್ಮದು ಹಳದಿ ಮತ್ತು ಬಿಳಿ ಬಣ್ಣ ಇರುತ್ತೆ ನೋಡಿ, ವಾಸ್ತು ಪುರುಷದ ಅನುಸಾರವಾಗಿ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಅಥವಾ ನೀಲಿ ಮತ್ತು ರೆಡ್ ಅಂದರೆ ಕೆಂಪು ಬಣ್ಣ ನಿಮ್ಮ ವ್ಯಾಪಾರದ ಒಂದು ಇಂಟೀರಿಯರ್ಸ್ ಆಗಿ ಅಥವಾ ಹೊರಗಡೆಯ ಇಂಟೀರಿಯರ್ಸು ಈ ಬಣ್ಣದಾಗಿದ್ದರೆ ನಿಮಗೆ ಭಾಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಮತ್ತು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋರಿಗೆ ಅಥವಾ ಜವಳಿ ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಅಥವಾ ಕ್ಲಾತ್ ಸ್ಟೋರ್ಸ್ಗಳನ್ನು ಇಟ್ಟಿರ್ತಾರೆ ನೋಡಿ, ಅಂಥವರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಬ್ಯೂಟಿಷಿಯನ್ಸ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ ನೋಡಿ ಮಹಿಳೆಯರು, ಅದರಲ್ಲೂ ಕೂಡ ಮಹಿಳಾ ಮಣಿಗಳು, ಮಹಿಳಾ ಉದ್ಯಮಿಗಳಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ತಿಂಗಳದ ಪ್ರಾರಂಭದಿಂದ ಹಿಡಿದು ತಿಂಗಳದ ಅಂತ್ಯದವರೆಗೂ ನಿಮಗೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಮತ್ತು ಮಾತುಕತೆ ಆಗುತ್ತೆ, ತಿರ್ಗಾ ವ್ಯವಹಾರ ಕುದುರೋದಿಲ್ಲ. ಇದೆಲ್ಲ ಒಂದು 2-3 ತಿಂಗಳಲ್ಲಿ ನಿಮ್ಗೆ ಆಗ್ತಾ ಇರುತ್ತೆ. ಆದರೆ ಈ ಒಂದು ತಿಂಗಳಿನಲ್ಲಿ ಒಂದು ಫೈನಲ್ ಸೆಟಲ್ಮೆಂಟ್ ಅಥವಾ ಫೈನಲ್ ಆಗಿ ಅದನ್ನು ನಿವಾರಣೆ ಮಾಡಿ ನೀವೇನು ಮಾರ್ಜಿನ್ಗೆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ ನೋಡಿ, ಅದರ ತಕ್ಕಂತೆ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಸಂತಾನಹೀನರಿಗೆ ಸಂತಾನ ಭಾಗ್ಯ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. 3 ವರ್ಷ 4 ವರ್ಷದಿಂದಲೂ ಕೂಡ ನಿಮಗೆ ಸಂತಾನ ಫಲ ಅನ್ನೋದು ಆಗಿರೋದಿಲ್ಲ. ಅಂಥವರಿಗೆ ಸಂತಾನ ಭಾಗ್ಯದ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಸಂತಾನ ಲಕ್ಷ್ಮಿಯ ಅನುಗ್ರಹ ಭಾಳಷ್ಟು ಚೆನ್ನಾಗಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಕೆಲವರಿಗೆ ಮಕ್ಕಳಾಗಿ ಅಥವಾ 3 ತಿಂಗಳಿಗೆ 4 ತಿಂಗಳಿಗೆ ಸ್ವಲ್ಪ ಗರ್ಭಪಾತ ಆಗ್ತಾ ಇರ್ತಕ್ಕಂಥವ್ರು ಆದಷ್ಟು ಸ್ವಲ್ಪ ಅಂಥವರು ಜಾಗೃತರಾಗಿರಬೇಕು. ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಸಂತಾನದ ಫಲ ಯೋಗ ಇರೋದರಿಂದ ಕಾಮಾಖ್ಯ ದೇವಿಗೆ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅಂತಹ ಒಂದು ಗರ್ಭಪಾತದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕ್ಯಾರೆಟ್ನ ಸೇವನೆಯನ್ನು ಮಾಡೋದ್ರಿಂದ ಮಹಿಳೆಯರು ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ತಂದುಕೊಡುತ್ತದೆ. ನಿಮ್ಮ ಒಂದು ಸಂತಾನ ಫಲವೂ ಕೂಡ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನೋಡಿ, ಅವಿವಾಹಿತರಿಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕಂಕಣ ಬಲ ಕೂಡಿ ಬರೋದಿದೆ ಅಂದರೆ 2-3 ವರ್ಷದಿಂದ ನೀವು ಏನು ರಿಲೇಷನ್ಶಿಪ್ನ ಇಟ್ಕೊಂಡು ಬಂದಿರ್ತೀರಾ, ಆ ರಿಲೇಷನ್ಶಿಪ್ನ ನಡುವೆ ತಂದೆ ತಾಯಿಯರನ್ನ ಇಬ್ಬರನ್ನು ಒಪ್ಪಿಸಿ ವಿವಾಹ ಆಗುವಂಥ ಒಂದು ಸಂದರ್ಭವೂ ಕೂಡ ಬರುತ್ತೆ. ಆದರೆ ಕುಟುಂಬದ ನಡುವೆ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಅಂಥವರು ಭಾಳಷ್ಟು ಕೇರ್ಫುಲ್ಲಾಗಿ ಇರಬೇಕು. ಇಲ್ಲದಿದ್ದರೆ ಭಾಳಷ್ಟು ಕಷ್ಟಗಳನ್ನು ಎದುರಿಸ್ತೀರಾ. ಬಟ್ 3ನೇ ವ್ಯಕ್ತಿಗಳಿಗೆ ನೀವು ಪ್ರವೇಶವನ್ನು ಮಾಡಲಿಕ್ಕೆ ಬಿಡಬೇಡಿ. ಪ್ರವೇಶವನ್ನು ಮಾಡಿದರೆ ನಿಮಗೆ ನೀವೇ ದೊಡ್ಡ ಕಂಟಕವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಜಾಗೃತರಾಗಿದ್ದರೆ ನಿಮಗೆ ಭಾಳಷ್ಟು ಒಳ್ಳೆಯದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿ, ಆರೋಗ್ಯದಲ್ಲಿ ಉತ್ತಮದಾಯಕವಾಗಿದೆ. ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಅಥವಾ ಥೈರಾಯ್ಡ್ ಸಮಸ್ಯೆ ಇರತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿ ಇರಬೇಕು. ಇಲ್ಲದಿದ್ದರೆ ಭಾಳಷ್ಟು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹೀನಾಯ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಬಹಳಷ್ಟು ಉತ್ತಮದಾಯಕವಾಗಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದೇಶಕ್ಕೆ ಹೋಗುವಂಥ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಫೆಬ್ರವರಿ ತಿಂಗಳ ವೃಷಭ ರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ, ಜೈ ಶನೀಶ್ವರ ಎಂದು ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ.